ಇವತ್ತು ನಮಗೆ ಇವತ್ತು 100ಕ್ಕೆ 80 ಭಾಗ ಒಳರೆಡ್ಡಿಗಳಲ್ಲಿ ಇವತ್ತಿಗೆ ರಸ್ತೆ ಇಲ್ಲ. ಸೊ ಆದುದರಿಂದ ನನಗೆ ಇವತ್ತು ಕಾಡುಗೊಲ್ಲರ ಒಂದು ಸಮಸ್ಯೆಗಳ ಬಗ್ಗೆ ಇರ್ಬೋದು. ಈಗ ನಮ್ಮವರು ಕುರಿಗಳು ಇವತ್ತು ವಲಸೆ ಹೋಗ್ತಾರೆ. ವಲಸೆ ಹೋದಂಥ ಸಂದರ್ಭದಲ್ಲಿ ಇವತ್ತು KR ನಗರ, KR ಪೇಟೆ, ಬೆಟ್ಟದಪುರ ಇಂತಹ ಪ್ರದೇಶ, ಆಮೇಲೆ ಹುಣಸೂರು, ಆನೆಕಾಡು ಇಂತಹ ಪ್ರದೇಶಗಳಲ್ಲಿ ಅವರು ಜೀವನವನ್ನು ಮಾಡ್ತಾರೆ. ಅವ್ರು ಜೀವನ ಮಾಡೋದು ಹೇಗೆ ಅಂತಂದರೆ ನಮ್ಮ ಕಾಡುಗೊಲ್ಲರು ಅತ್ಯಂತ ಇವತ್ತು ಗಿಡ ಮರಗಳು, ಪ್ರಾಣಿ ಪಕ್ಷಿಗಳ ಜೊತೆ ನಮ್ಮ ಒಂದು ಜೀವನ, ನಮ್ಮ ಒಂದು ಬದುಕಿರೋದು. ಸೊ ಆದುದರಿಂದ ಇವತ್ತು ತುಂಬ ಕಷ್ಟಕರವಾಗಿರೋಂಥ ಒಂದು ಕಾಡುಗೊಲ್ಲ ಒಂದು ಸಂಘಟನೆ ಸಮಾಜ ಇವತ್ತು ಅದಕ್ಕೆ ಶ್ರೇಯೋಭಿವೃದ್ಧಿಗೆ ದುಡಿಯೋದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಕಳೆದ 15 ವರ್ಷಗಳಿಂದನೂ ಸಹ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಕುಲಶಾಸ್ತ್ರ ಅಧ್ಯಯನ ವರದಿ ಆದಾಗಲೂ ಅಷ್ಟೇ, ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಒಂದು ವರದಿಯನ್ನು ದೆಹಲಿಗೆ ಕಳಿಸ್ಕೊಟ್ರು. ಇಲ್ಲಿಗೆ 8 ವರ್ಷ ಆಗಿದೆ. ಇಲ್ಲಿಯ ತನಕ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದು ನಮಗೆ ಅನುಕೂಲ ಆಗಿಲ್ಲ. ಸೊ ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾನು ಪಕ್ಷಾತೀತವಾಗಿ ಮಾತಾಡೋದಾದರೆ ಇವತ್ತು ದೇವೇಗೌಡರು ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಡುಗೊಲ್ಲರನ್ನ ನಾವು ಮೀಸಲಾತಿ ಕೊಡಿಸೋ ನಿಟ್ಟಿನಲ್ಲಿ ಎಸ್ಟಿಗೆ ಸೇರಿಸುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ನಾನು ಈ ದೇವಸ್ಥಾನದಲ್ಲಿ ಒಂದು ನಮ್ಮ ಸಮುದಾಯಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ನಾವು ಶ್ಲಾಘಿಸಬೇಕಾಗ್ತದೆ. ಮತ್ತು ನಮ್ಮ ಈ ಒಂದು ಕಾಡುಗೊಲ್ಲರಿಗೆ ಇವತ್ತು ಯಾರ್ಯಾರು ಇವತ್ತು ಅವರು ಶ್ರಮಿಸ್ತಾರೋ ನಮ್ಮ ಸಮಾಜದ ಪರವಾಗಿ ಅವ್ರ ಪರವಾಗಿ ನಾವಿರ್ತೇವೆ. ಇವತ್ತು ಆಂಜನೇಯ ಅವರು ಇರ್ಬೋದು, TB ಜಯಚಂದ್ರ ಅವರು ಇರ್ಬೋದು. ಇವತ್ತು 86X ಆ್ಯಂಡ್ 86Y ಕಾಡುಗೊಲ್ಲ ಮತ್ತು ಅಟ್ಟಿಗೊಲ್ಲ ನಮ್ಮನ್ನು ಸೇರಿಸಿ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಇವತ್ತು ಕಾಡುಗೊಲ್ಲರನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿರೋದೇ ಇವರು. ಸೊ ಆದುದರಿಂದ ಎಲ್ಲರ ಸಮಾಜದ ಬಗ್ಗೆ ಸಾಕಷ್ಟು ಕಾಳಜಿಯನ್ನಿಟ್ಟು ಆ ಕಡೆ ಒಂದು ನಾಡಿಮಿಡಿತ ಗೊತ್ತಿದ್ದು ನನಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಡುಗೊಲ್ಲ ನಿಗಮದ ಅಧ್ಯಕ್ಷನ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಸಮಾಜದ ಶ್ರೇಯೋಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇವರು ಹೇಳಿದಾಗೆ ಖಂಡಿತವಾಗಿ ನಾನು ಅವ್ರ ಕಣ್ಮುಂದೆ ಬೆಳೆದ ಹುಡುಗ. ನಾನು ಎಂತಹ ಸಂದರ್ಭದಲ್ಲೂ ಸಹ ಎಲ್ಲೇ ಈಗ ಆಗಲೇ ಹೇಳಿದ್ರು ರಾಜ್ಯ ಮಟ್ಟದಲ್ಲಿ ಖಂಡಿತವಾಗಿಲ್ಲ, ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾನು ನಿಮ್ಮ ಮನೆಯ ಮಗ ಹುಡುಗ. ನಾನು ಇವತ್ತು ಹೇಗಿರ್ತೀನೋ ನಾನು ಕೊನೆ ಉಸಿರಿರೋರ್ಗೂ ಸಹ ನಾನು ಅದೇ ನಿಟ್ಟಿನಲ್ಲಿ ಜನಗಳ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನನ್ನ ಕೊನೆ ಉಸಿರಿರೋರ್ಗೂ ಉಳಿಸ್ಕೊಳ್ತೀನಿ. ಮತ್ತು ಒಂದು ಬಂಡಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಕೇಳೋದಿಷ್ಟೇ, ಭಗವಂತ ನನಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ಹೆಚ್ಚಿನ ಒಂದು ಅವಕಾಶ, ಒಂದು ಶಕ್ತಿಯನ್ನು ಕೊಟ್ಟರೆ ಖಂಡಿತವಾಗಿ ಎಲ್ಲರ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟರೆ ನಾನು ಎಲ್ಲರ ಒಂದು ವಿಶ್ವಾಸ, ನಂಬಿಕೆ ಮೂಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಮತ್ತು ನನಗೇನು ಇವತ್ತೊಂದು ಸಂತಸದ ವಿಚಾರ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ನನಗೆ ನಮ್ಮ ಕರ್ನಾಟಕ ಸರ್ಕಾರದ ವಿಶೇಷ ದೆಹಲಿ ಪ್ರತಿನಿಧಿಗಳು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ TB ಜಯಚಂದ್ರ ಸಾಹೇಬರು ನನಗೆ ಇವತ್ತೊಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಇವತ್ತು ತಿಳಿಸಿದ್ದಾರೆ. ನಿಜವಾಗ್ಲೂ ನನಗೆ ಅತ್ಯಂತ ಒಂದು ಖುಷಿ ತಂದಿದೆ. ಇವತ್ತು 42ನೇ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಒಂದು ಆಶೀರ್ವಾದ, ಆರೈಕೆ ನಿಜವಾಗ್ಲೂ ನನಗೆ ಒಂದು ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ನನಗೆ ಭಗವಂತ ಹೆಚ್ಚಿನ ಒಂದು ಶಕ್ತಿಯನ್ನು ಕಲ್ಪಿಸಿದ್ರೆ ನಾನು ಖಂಡಿತವಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ರಾಜ್ಯ ಉಪಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದ ಮಹೇಶ್ ಆರೋಗ್ಯರೆ ಅವರಿಗೆ 42ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ನಮ್ಮ ಬಂಡಿ ರಂಗನಾಥ ಸ್ವಾಮಿ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ. ದೇವರು ಅವರಿಗೆ ಹೆಚ್ಚಿನದಾಗಿ ಆಯುರಾರೋಗ್ಯ, ಐಶ್ವರ್ಯ, ಅಧಿಕಾರ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಜನಗಳು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಹಿಂಗೇ ಇದ್ದಾರೆ. ಆ ಜನಗಳ ಪ್ರೀತಿ ವಿಶ್ವಾಸ ಮುಂದಿನ ದಿನ ಹೆಚ್ಚಿನದಾಗಿ ಆಶೀರ್ವಾದ ಆಗಿ ಪರಿವರ್ತನೆ ಆಗಿ ರಾಜ್ಯ ಮಟ್ಟದಲ್ಲೇ ಒಳ್ಳೆಯ ಸ್ಥಾನ ಸಿಗಲಿ ಅಂತೇಳಿ ಹಾರೈಸ್ತೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಮೊಸರುಕುಂಟೆ, ತಾವರೆಕೆರೆ ಎಲ್ಲ. ಅಲ್ಲಿ ಆರೋಗ್ಯರೆಲ್ಲೂ ಇಷ್ಟು ಅಭಿಮಾನಿಗಳಿದ್ದಾರೆ ಇಲ್ವೋ ಗೊತ್ತಿಲ್ಲ ಅವರಿಗೆ. ಅಲ್ಲಿ ನಾವು ಕಣ್ಮುಂದೆ ಬೆಳೆದಿದ್ದ ಹುಡುಗ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ತಾಡಿದ್ದಾರೆ. ಅವ್ರಿಗೆ 42ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ, ಅವರು ರಾಜಕೀಯದಲ್ಲಿ ಇನ್ನೂ ಉತ್ತುಂಗ ಸ್ಥಿತಿಗೆ ಹೋಗಲಿ, ನಮ್ಮ ಕಣ್ಮುಂದೆನೇ ಒಳ್ಳೆ ಸ್ಥಾನದಲ್ಲಿ ಕಾಣಬೇಕು ಎಂಬುದೇ ನಮ್ಮ ಆಸೆ. ಇದು ಬಂಡಿ ರಂಗನಾಥ ಸ್ವಾಮಿ ಈಡೇರಿಸ್ತಾನೆ ಅಂತ ನಾನು ಧೈರ್ಯವಾಗಿ ಹೇಳ್ತಾ ನಾನು 2 ಮಾತು. ಆರೋಗ್ಯರೆ ಮಹೇಶಣ್ಣವ್ರಿಗೆ 42ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ನಮ್ಮ ಕಾಡುಗೊಲ್ಲ ಜನಾಂಗದ ಯುವ ಮುಖಂಡರಾದಂಥ ಆರೋಗ್ಯರೆ ಮಹೇಶಣ್ಣವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷಸ್ಥಾನ ಕೊಟ್ಟು ನಮ್ಮೆಲ್ಲರಿಗೂ ಒಂದು ಇದು ಮಾಡಬೇಕಂತ ತಮ್ಮಲ್ಲಿ ಬಂಡಿರಂಗನಾಥ ಸ್ವಾಮಿಯಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಯಾದವ್ ಗ್ರಾಮ ಪಂಚಾಯತ್ ಸದಸ್ಯರು ತಾವರೆಕೆರೆ. ಆರೋಗ್ಯರೆ ಮಹೇಶಣ್ಣವ್ರಿಗೆ 42ನೇ ಹುಟ್ಟುಹಬ್ಬದ ಶುಭಾಶಯಗಳು. KPCC ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ರಾಜ್ಯ ಮಟ್ಟದಲ್ಲಿ ಬೆಳೀಲಿ. ಮತ್ತು ಕಾಡುಗೊಲ್ಲ ನಿಗಮ ಮಂಡಳಿಗೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವ್ರಿಗೆ ಶುಭವನ್ನು ಹಾರೈಸ್ತೀನಿ.
ಒಂದೆರಡು ಮಾತು ಮುಗಿಸ್ತೇವೆ. ಇದಕ್ಕೊಂದು ಅರ್ಥ ಆಯ್ತಪ್ಪ. ಇಲ್ಲಿವರೆಗೂ ಬೆಳ್ಕೊಂಡಿದೆ. ನೀವು ಆಶೀರ್ವಾದ ಮಾಡಿ. ಕ್ಷಮಿಸಿ, ಇದೆಲ್ಲ ಬೇಕಿರಲಿಲ್ಲ. ಇರ್ಲಿ ಅಪ್ಪಾಜಿ. ಅನೇಕ ಜನಕ್ಕೆ ನಮ್ಗೆ ಇವತ್ತು ಜೀವನ ಮಾಡೋದಕ್ಕೆ ನಮಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೊಟ್ಟಿದ್ದಾನೆ. ನಮ್ಮಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಸ್ವಲ್ಪನಾದ್ರೂ ಇಂಥ ನಿರಾಶ್ರಿತರಿಗೆ ನಾವು ಕೊಡೋದ್ರ ಮುಖೇನ ನಾವು ಮಾನವೀಯತೆಯನ್ನು ಮೆರಿಬೇಕು. ನಿಜವಾಗಿ ಇದು ಇಂಥ ಅನಾಥಾಶ್ರಮ ಅಮ್ಮ ಗೀತಮ್ಮವ್ರು ನಮಗೆ ಗೊತ್ತೇ ಇರಲಿಲ್ಲ. ಇವತ್ತು ನೀವು ನಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ ಹೇಳಬೇಕು. ಇವತ್ತು ಇವರು ನಮ್ಮ ಬಾಬಣ್ಣ ಇರ್ಬೋದು, ಇವರ ಒಂದು ಮಾಧ್ಯಮದ ತಂಡ ಏನಿದೆ ಇವತ್ತು, ನವೀನು ಇವರೆಲ್ಲ ಏನಿದ್ದಾರೆ ಇವತ್ತು, ನಮ್ಮ ಅಶೋಕು ಇವರ ತಿಪ್ಪೇಸ್ವಾಮಿಯವರು ಇವರೆಲ್ಲ ಇವತ್ತು ನಮ್ಮ ಗಮನಕ್ಕೆ ನಾನು ಒಂದು ಹುಟ್ಟುಹಬ್ಬದ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಇಲ್ಲಪ್ಪ ನಾನು ಹುಟ್ಟುಹಬ್ಬನೇ ಸರಿ ಏನು ಮಾಡಲ್ಲ, ಸರಳವಾಗಿರಲಿ, ನಾವು ಯಾವುದೇ ಕಾರಣಕ್ಕೂ ಅದ್ದೂರಿ ಆಡಂಬರ ಬೇಡ ಅಂತಂದಾಗ, ಅಣ್ಣ ಆ ಥರ ಬೇಡ, ಈ ಥರ ಒಂದು ವೃದ್ಧಾಶ್ರಮ ಇದೆ. ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರ ಒಂದು ಹುಟ್ಟುಹಬ್ಬದ ದಿನದಂದು ನಾವು ಇಲ್ಲಿಗೆ ಬಂದಿದ್ವಿ. ನಿಜವಾಗ್ಲೂ ನಾವು ನೋಡಿ ಭಾಳನೇ ಒಂಥರ ನಾವೂ ಸಹ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಆಶಯ ಇತ್ತು. ಇಷ್ಟೇ ಅಲ್ಲಮ್ಮ, ಭಗವಂತ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಟ್ಟರೆ ಖಂಡಿತ ನಿಮ್ಮ ಜೊತೆಲಿ ನಾವು ಇರ್ತೇವೆ. ಇಂಥ ಮೊರೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಇವತ್ತು ಇಷ್ಟೊಂದು ಜನ ನಿರಾಶ್ರಿತರಿಗೆ, ಇವತ್ತು ವಯೋವೃದ್ಧರಿಗೆ ನೀವು ಇವತ್ತು ಒಂದು ಅನ್ನ ಕೊಡೋವಂಥ ಒಂದು ಇದೆಯಲ್ಲ. ಈಗ ನಾವು ಅಷ್ಟೇ ಮನೆಗಳಿಗೆ ಯಾರಾದರೂ ಬಂದರೆ 10 ಜನ ಏಕಾಏಕಿ ಬಂದರೆ ದಿಢೀರ್ನೇ ನಾವು ಯೋಚನೆ ಮಾಡೋವಂಥ ಒಂದು ಸಂದರ್ಭ ಇರ್ತದೆ, ಏನು ಮಾಡಬೇಕು ಏನು ಬಿಡಬೇಕು ಅಂದರೆ. ಆದರೆ ದಿನನಿತ್ಯ ಇಷ್ಟೊಂದು ಜನಗಳಿಗೆ ನೀವು ಒಂದು ಊಟವನ್ನು ಹಾಕಿ ಇವತ್ತು ಅವರ ಒಂದು ಹಸಿವನ್ನು ನೀಗಿಸ್ತಾ ಇದ್ದೀರಾ. ನಿಜವಾಗಿಯೂ ಅಮ್ಮ ನಾವು ಕೈ ಮುಗಿತೇವೆ. ತಾಯಿ ನಿಮಗೆ ದೇವರು ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಟ್ಟು ಇಂಥ ಇನ್ನೂ ಅನೇಕ ಜನರ ಒಂದು ಅವರ ನೊಂದ ಜೀವಗಳಿಗೆ ನೀವು ಇವತ್ತು ಇನ್ನೂ ಒಂದು ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಹಸಿವನ್ನು ನೀಗಿಸಿ ಆ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ. ಮತ್ತು ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರೂ ಅಷ್ಟೇ, ಅವತ್ತು ಅವ್ರು ಹುಟ್ಟುಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆಲ್ಲನೂ ಸಹ ಒಂದು ಕರೆ ಕೊಟ್ಟರು. ಅವತ್ತು ನಿಜವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಇನ್ನೂ ಸಹ ಹೆಚ್ಚಿನದಾಗೆ ನಮ್ಮ ಜಯಚಂದ್ರ ಸಾಹೇಬ್ರು ಅವತ್ತೇ ನಿಮಗೆ ಮಾತು ಕೊಟ್ಟಿದ್ದಾರೆ, ಒಂದು ಜಾಗವನ್ನು ಕೊಡ್ತೀವಿ ಅಂತೇಳಿ. ನಮ್ಮ ಶಿವಕುಮಾರ್ ಅಣ್ಣವರಿದ್ದಾರೆ, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವರು ನಾವು ಎಲ್ಲ ಸೇರಿರ್ತೀರಿ. ಮತ್ತೊಮ್ಮೆ ನಾನು ಅವ್ರ ಸಾಹೇಬ್ರಿಗೆ ನಿಮಗೆ ಜ್ಞಾಪಿಸೋವಂಥ ಕೆಲಸವನ್ನು ಮಾಡಿ ನಿಮ್ಮ ಈ ಒಂದು ನಿರಾಶ್ರಿತರ ಇವತ್ತು ಈ ಒಂದು ಆಶ್ರಮಕ್ಕೆ ಖಂಡಿತವಾಗಿಯೂ ನಮ್ಮ ನಾಯಕರಾದಂಥ ಟಿ.ಬಿ. ಜಯಚಂದ್ರ ಸಾಹೇಬರು ಅವರ ಕೈಲಾದ ಕೊಡುಗೆಯನ್ನು ಕೊಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೆ. ಮುಂದಿನ ದಿನಗಳಲ್ಲಿ ನಾವು ಮತ್ತೊಮ್ಮೆ ಅವ್ರನ್ನ ಕರೆ ತರೋಂಥ ಒಂದು ಕೆಲಸ ಮಾಡ್ತೀವಿ. ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ದಿನದಂದು ಇವತ್ತು ನನ್ನ ಕೈಲಾದ ಒಂದು ಸಣ್ಣ, ಯಾಕಪ್ಪ ಅಂತಂದರೆ ನೀವು ನೋಡಿದ್ರೆ
ಅಷ್ಟು ಈಗ ನಮ್ಮ ಕೈಲಾದದ್ದು ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ನನ್ನ ಕೈಲಾದ ಒಂದು ನಮ್ಮ ಅಣ್ಣ ಶಿವಣ್ಣವರು ಅವರು ಸಹ ಒಂದು ಹೇಳಿದ್ರು, ಈ ಥರ ಒಂದು ಆಶ್ರಮ ಇದೆಯಪ್ಪ, ಬಾ ಅಲ್ಲಿಗೆ ಹೋಗೋಣ ಇವತ್ತು, ನೀನು ಹುಟ್ಟಿದ ಬುದ್ಧಿನ ಒಂದು ಮಾಡೋಣ ಅಂತೇಳಿ ಅವರು ಸಹ ನನಗೆ ಇವತ್ತು ಹೇಳಿದಂಥ ಸಂದರ್ಭದಲ್ಲಿ ಹೌದು ಇದೊಂದು ಪುಣ್ಯದ ಕೆಲಸ. ದಯಮಾಡಿ ನಾನು ಇದರಲ್ಲಿ ಹೇಳೋದಿಷ್ಟೇ, ತಾಯಿ ಇಲ್ಲಿ ಅಮ್ಮ ಯಾವುದೋ ಪ್ರಚಾರ ಆಗಲಿ ಇನ್ನೊಂದಾಗಲಿ ಯಾವುದು ಬೇಡ. ಯಾಕಪ್ಪ ಅಂತ ಇಲ್ಲಿ ಒಂದು ಮಾನವೀಯತೆ ಭಾಳ ಮುಖ್ಯ. ನಾವು ಪ್ರಪ್ರಥಮವಾಗಿ ನಾವು ಮನುಷ್ಯರು ಅನ್ನೋದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ನಾವು ಹೇಳೋದು ನನ್ನ ಎಲ್ಲ ಸ್ನೇಹಿತರು, ಇದೇನು ನೀವು ನೋಡ್ತೀರಾ, ದಯಮಾಡಿ ನಿಮ್ಮೆಲ್ಲರ ಒಂದು ಹುಟ್ಟುಹಬ್ಬ ಇರ್ಬೋದು, ನಿಮ್ಮ ಮನೆಗಳಲ್ಲಿ ಏನೋ ಒಂದು ಶುಭ ಕಾರ್ಯ ಆದಂಥ ಸಂದರ್ಭದಲ್ಲಿ ದಯಮಾಡಿ ಇಂಥವ್ರಿಗೆ ಬಂದು ನಾವು ಕೈಲಾದ ಮಟ್ಟಕ್ಕೆ ನಾವು ಒಂದು ಸಹಾಯವನ್ನು ಮಾಡೋಣ. ಇವತ್ತು ಗೀತಮ್ಮವ್ರಿಗೆ ನಾವೆಲ್ಲರೂ ಒಂದ್ಸರಿ ಚಪ್ಪಾಳೆ ತಟ್ಟಿ, ಯಾಕಪ್ಪ ಅಂತ ನಾವೆಲ್ಲ ಅಪರೂಪ ಇಷ್ಟೊಂದು ಸಹಾಯ ಮಾಡ್ತೀವಿ. ಓಕೆ ಆ ಕಡೆ ನೋಡಮ್ಮ. ಥ್ಯಾಂಕ್ಸ್ ಹೇಳು. ಕಟ್ ಮಾಡೋದಿಲ್ಲ ಇವತ್ತು ಅವ್ರೇನಾದ್ರು